ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ಫ್ರಮ್ ಸೀಸನ್ 3 ನ ರೀಕ್ಯಾಪ್ ಮಾಡ್ತೀನಿ. ಹಿಂದಿನ 2 ಸೀಸನ್ ನ ಆಲ್ರೆಡಿ ರೀಕ್ಯಾಪ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿಲ್ಲ ಅಂದ್ರೆ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಹಿಂದಿನ ಸೀಸನ್ ನ ಕೊನೆಯಲ್ಲಿ ನೋಡಿದ ಹಾಗೆ ಟಬಿತಾ ಲೈಟ್ ಹೌಸ್ ಗೆ ಬಂದಾಗ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಲೈಟ್ ಹೌಸ್ ಇಂದ ಇವಳನ್ನ ತಳ್ತಾನೆ. ಮೇಲಿಂದ ಕೆಳಗೆ ಬಿದ್ದ ಟಬಿತಾಗೆ 3 ದಿನದ ನಂತರ ಮೇನ್ ರಾಜ್ಯದ ಕ್ಯಾಮ್ಡನ್ ಟೌನ್ ನ ಹಾಸ್ಪಿಟಲ್ ಅಲ್ಲಿ ಎಚ್ಚರಿಕೆ ಆಗುತ್ತೆ. ಕಾಡಿಗೆ ಹೈಕಿಂಗ್ ಅಂತ ಹೋಗಿದ್ದವ್ರಿಗೆ ಟಬಿತಾ ಸಿಕ್ಕಿದ್ದಾಳೆ. ಹಾಗಾಗಿ ಡಾಕ್ಟರ್ ಪೊಲೀಸ್ ಅವ್ರನ್ನ ಕರೆಸಿರೋದ್ರಿಂದ ಪೊಲೀಸ್ ಅವರು ಬರೋಷ್ಟ್ರಲ್ಲಿ ಟಬಿತಾ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗ್ತಾಳೆ. ನಂತರ ವಿಕ್ಟರ್ ಇವಳಿಗೋಸ್ಕರ ಲಂಚ್ ಬಾಕ್ಸ್ ಒಳಗೆ ಸ್ನಾಕ್ಸ್ ಎಲ್ಲ ತುಂಬಿ ಕೊಟ್ಟಿದ್ನಲ್ಲ, ಈ ಲಂಚ್ ಬಾಕ್ಸ್ ಅಲ್ಲಿ ವಿಕ್ಟರ್ ನ ಮನೆಯ ಅಡ್ರೆಸ್ ನೋಡ್ತಾಳೆ. ಇದೇ ಟೌನ್ ಅಲ್ಲಿ ವಿಕ್ಟರ್ ನ ಮನೆ ಇರೋದು ಅಂತ ಗೊತ್ತಾಗಿ ಅಡ್ರೆಸ್ ಹುಡ್ಕೊಂಡ್ ಬಂದಾಗ ವಿಕ್ಟರ್ ಅವ್ರ ಅಪ್ಪ ಹೆನ್ರಿ ಸಿಗ್ತಾರೆ. ಟಬಿತಾ ಹೇಳೋದನ್ನ ಹೆನ್ರಿ ನಂಬೋದಿಲ್ಲ. ಇವರ ಹೆಂಡತಿ ಮತ್ತೆ 2 ಮಕ್ಕಳು ಮನೆಯಿಂದ ಹೋಗಿ 40 ವರ್ಷ ಆಗೋಗಿದೆ. ಈಗ ಯಾರೋ ಬಂದು ವಿಕ್ಟರ್ ಬದುಕಿದಾನೆ ಅಂದ್ರೆ ಇವರು ನಂಬ್ತಾರ? ಆಲ್ರೆಡಿ ಹೆಂಡತಿ ಮಕ್ಕಳೆಲ್ಲ ಸಾವನ್ನಪ್ಪಿದ್ದಾರೆ ಅಂತ ಹೆನ್ರಿ ಅನ್ಕೊಂಡಿರ್ತಾರೆ. ಆದ್ರೆ ಹೇಗೋ ಮಾಡಿ ಟಬಿತಾ ಟೌನ್ ನ ಬಗ್ಗೆ, ಲೈಟ್ ಹೌಸ್ ಬಗ್ಗೆ ಮತ್ತೆ ಟೌನ್ ಅಲ್ಲಿ ಇರೋ ಜನರು ನಾಪತ್ತೆ ಆಗಿದ್ದಾರೆ ಅಂತ ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಬಂದಿರೋದು ಇಂಟರ್ನೆಟ್ ಅಲ್ಲಿ ತೋರಿಸಿದ್ರಿಂದ ಕೊನೆಗೂ ಇವಳು ಹೇಳ್ತಾ ಇರೋದು ನಿಜ ಅಂತ ಹೆನ್ರಿಗೆ ಗೊತ್ತಾಯ್ತು. ಹೆನ್ರಿಯ ಹೆಂಡತಿ ಅಂದ್ರೆ ವಿಕ್ಟರ್ ಅವ್ರ ಅಮ್ಮನ ಹೆಸರು ಮಿರಾಂಡಾ ಅಂತ. ಮಿರಾಂಡಾಗೆ ಟೌನ್ ಗೆ ಹೋಗೋಕ್ಕೂ ಮುಂಚೆನೆ ಟಬಿತಾಗೆ ಈಗ ಕಾಣಿಸ್ತಾ ಇರೋ ರೀತಿ ಆ ಭಯಾನಕ ಮಕ್ಕಳ ಆತ್ಮ, ಬಿಳಿ ಬಟ್ಟೆ ಹಾಕಿರೋ ಹುಡುಗ, ಟೌನ್ ಅಲ್ಲಿ ಇರೋ ಬಿಲ್ಡಿಂಗ್ ಗಳು, ಜೇಡ್ಗೆ ಕಾಣಿಸ್ತಿದ್ದ ಸಿವಿಲ್ ವಾರ್ ಸೋಲ್ಜರ್ಸ್ ಎಲ್ಲ ಕಾಣಿಸ್ತಿರುತ್ತೆ. ಮಕ್ಕಳು ತಮ್ಮನ್ನ ಕಾಪಾಡೋಕೆ ಕರಿತಾ ಇರೋದು ಕೂಡ ಮಿರಾಂಡಾಗೆ ಕೇಳಿಸ್ತಾ ಇರುತ್ತೆ. ಇದೆಲ್ಲದರ ಪೇಂಟಿಂಗ್ಸ್ ನ ಕೂಡ ಮಾಡಿ ಬೇಸ್ಮೆಂಟ್ ಅಲ್ಲಿ ಇಟ್ಟಿರ್ತಾಳೆ. ಇದಕ್ಕಿಂತ ಮುಖ್ಯವಾಗಿ ಮಿರಾಂಡಾ ಈ ಸೀಸನ್ ನ ಕೊನೆಯಲ್ಲಿ ಬರೋ ಮ್ಯಾನ್ ಇನ್ ಯೆಲ್ಲೋ ನ ಕೂಡ ಫ್ರಮ್ ವೀಲ್ ಟೌನ್ ಗೆ ಹೋಗೋಕ್ಕೂ ಮುಂಚೆನೆ ನೋಡಿರ್ತಾಳೆ. ಇನ್ನೊಂದ್ ಕಡೆ ಟೌನ್ ಅಲ್ಲಿ ಟಬಿತಾಳ ಮಗ ಈತನ್ ಅಮ್ಮ ವಾಪಸ್ ಬರ್ಲಿಲ್ಲ ಅಂತ ಒಬ್ನೇ ಕಾಡಿನ ಒಳಗೆ ಹೋಗಿ ಹುಡ್ಕೋಕೆ ಶುರು ಮಾಡಿರೋದ್ರಿಂದ ಜಿಮ್ ನಾನೇ ಕಾಡಿಗೆ ಹೋಗಿ ಟಬಿತಾನ ಹುಡ್ಕೊಂಡ್ ಬರ್ತೀನಿ ಅಂತ ಹೊರಟಿದ್ದಾನೆ. ಜಿಮ್ ಕಾಡಿಗೆ ಹೋದಾಗ ಏನಾದ್ರು ಆದ್ರೆ ಜೂಲಿ ಮತ್ತೆ ಈತನ್ ಅನಾಥರಾಗ್ತಾರೆ ಅಂತ ಕೆನ್ನಿ ಜಿಮ್ಗೆ ಸಹಾಯ ಮಾಡೋಕೆ ಇವನ ಜೊತೆ ಹೊರಡ್ತಾನೆ. ಟೌನ್ ಅಲ್ಲಿ ಮೊದ್ಲೇ ಜನ ಜಾಸ್ತಿ ಆಗಿ ಫುಡ್ ಶಾರ್ಟೇಜ್ ಶುರು ಆಗಿತ್ತು. ಈಗ ಕಾಲೋನಿ ಹೌಸ್ ಹತ್ರ ಬೆಳೆದಿದ್ದ ತರಕಾರಿಗಳೆಲ್ಲ ಕೊಳತೋಗ್ತಾ ಇದ್ದಾವೆ. ಮಣ್ಣೆ ವಿಷ ಆಗಿದೆ ಅನ್ನೋ ಹಾಗೆ. ಇದರಿಂದ ಏನ್ ಮಾಡೋದು ಅಂತ ಬಾಯ್ಡ್ ಡಾನಾಗೆಲ್ಲ ಅರ್ಥ ಆಗ್ತಿಲ್ಲ. ಜನ ಅಂತೂ ತುಂಬಾನೇ ಹೆದರ್ಕೊಂಡಿದ್ದಾರೆ. ಇವರಿಗೆ ಉಳಿದಿರೋದು ಹಸು, ಕುರಿ, ಮೇಕೆಗಳು ಮಾತ್ರ. ಸ್ವಲ್ಪ ದಿನ ಇವುಗಳಿಂದನೇ ಹಾಲು ಮಾಂಸದ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಬಾಯ್ಡ್ ಮತ್ತೆ ಡಾನಾ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಇವತ್ ರಾತ್ರಿನೇ ಮಾನ್ಸ್ಟರ್ಸ್ ಬೇಕು ಅಂತ ಕೊಟ್ಟಿಗೆಯಲ್ಲಿರೋ ಪ್ರಾಣಿಗಳನ್ನೆಲ್ಲ ಹೊರಗೆ ಬಿಡ್ತಾರೆ. ಇದನ್ನ ನೋಡಿ ಬಾಯ್ಡ್, ಜೇಡ್, ವಿಕ್ಟರ್, ಕೆನಿ ಅವರಮ್ಮ ಎಲ್ಲರೂ ಬಂದು ಪ್ರಾಣಿಗಳನ್ನ ವಾಪಸ್ ಕೊಟ್ಟಿಗೆ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಮಾನ್ಸ್ಟರ್ಸ್ ಬಂದ್ರು ಅಂತ ವಿಕ್ಟರ್ ಮತ್ತೆ ಜೇಡ್ ಕುರಿ, ಮೇಕೆಗಳನ್ನ ಬಾರ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಕೆನಿ ಅವರಮ್ಮ ಮತ್ತೆ ಬಾಯ್ಡ್ ಹಸುಗಳನ್ನ ಕೊಟ್ಟಿಗೆ ಒಳಗೆ ಕರ್ಕೊಂಡು ಬಂದು ಡೋರ್ ಹತ್ರ ತಾಲಿಸ್ಮಾನ್ ನೇತಾಕೊಂಡು ಇಲ್ಲೇ ಉಳ್ಕೊಳ್ಳೋಕೆ ನೋಡಿದಾಗ ಇದೊಂದು ಮಾನ್ಸ್ಟರ್ಸ್ ನ ಟ್ರ್ಯಾಪ್ ಆಗಿತ್ತು ಅಂತ ಗೊತ್ತಾಯ್ತು. ಇವರಿಗೋಸ್ಕರನೇ ಕಾಯ್ಕೊಂಡು ಮೊದ್ಲಿಂದನೂ ಒಳಗೆ ಇದ್ದ ಮಾನ್ಸ್ಟರ್ಸ್ ಬಾಯ್ಡ್ ನ ಹಿಡ್ಕೊಂಡು ಕಟ್ ಹಾಕಿ ಇವರ ಕಣ್ಮುಂದೆನೆ ಕೆನಿ ಅವರ ಅಮ್ಮನ್ನ ತುಂಬಾನೇ ಭಯಾನಕವಾಗಿ ಸಾಯಿಸ್ತವೆ. ಬಾಯ್ಡ್ ಇದೆಲ್ಲವನ್ನ ನೋಡೋದ್ ಬಿಟ್ರೆ ಏನು ಮಾಡೋಕ್ ಆಗಲ್ಲ. ಅಂದ್ರೆ ಅರ್ಥ, ಮಾನ್ಸ್ಟರ್ ಸುಮ್ನೆ ಇವರೆಲ್ಲರನ್ನ ಕೊಲ್ತಾ ಇಲ್ಲ, ಇವರ ಎಮೋಷನ್ಸ್ ಜೊತೆ ಆಟ ಆಡ್ತಿದ್ದಾರೆ. ಬಾಯ್ಡ್ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡೋಕೆ ಇವರನ್ನ ಸಾಯಿಸ್ದಲೆ ಕೆನಿ ಅವರ ಅಮ್ಮನ್ನ ಸಾಯಿಸೋದು ನೋಡೋ ಹಾಗೆ ಮಾಡಿದರೆ. ಅದೇ ಜಿಮ್ ಮತ್ತೆ ಕೆನಿ ಟಬಿತಾನ ಹುಡ್ಕೊಂಡು ಕಾಡಿಗೆ ಹೋಗಿದ್ದಾಗ ಒಂದು ಜಾಗದಲ್ಲಿ ಮೊದ್ಲು ಯಾರೋ ವಾಸವಾಗಿದ್ದಂತ ಸಣ್ಣ ಸಣ್ಣ ಮರದಲ್ಲಿ ಮಾಡಿರೋ ಮನೆಗಳನ್ನ ನೋಡ್ತಾರೆ. ಈ ಮನೆಗಳ ಸುತ್ತ ವೂಡು ಡಾಲ್ ತರ ಇರೋ ತುಂಬಾನೇ ಗೊಂಬೆಗಳನ್ನ ನೆಟ್ಟಿದ್ದಾರೆ. ಮೋಸ್ಟ್ಲಿ ಯಾವ್ದೋ ದುಷ್ಟಶಕ್ತಿಯಿಂದ ರಕ್ಷಣೆಗೆ ಈ ಗೊಂಬೆಗಳನ್ನ ಇಟ್ಟಿದ್ದಾರೆ ಅನ್ಸುತ್ತೆ. ಈಗ ಈ ಜಾಗದಲ್ಲಿ ಟಬಿತಾ ಇಲ್ಲ. ತನಿಗೂ ಏನಾದ್ರೂ ಆದ್ರೆ ಮಕ್ಕಳ ಗತಿ ಏನು ಅಂತ ಜಿಮ್ಗೆ ಈಗ ಅನ್ಸೋಕೆ ಶುರು ಆಗಿದ್ರಿಂದ ವಾಪಸ್ ಟೌನ್ಗೆ ಹೋಗೋಕೆ ನಿರ್ಧಾರ ಮಾಡ್ತಾನೆ. ಆದ್ರೆ ಇಲ್ಲಿವರೆಗೂ ಬಂದಿದ್ದು ವ್ಯರ್ಥ ಆಗ್ಲಿಲ್ಲ. ಟೌನ್ ಅಲ್ಲಿ ಎಲ್ಲಾ ಬೆಳೆಗಳು ಕೊಳತೋಗ್ತಾ ಇದ್ರೆ ಈ ಜಾಗದಲ್ಲಿ ಫ್ರೆಶ್ ಆಗಿರೋ ತರಕಾರಿಗಳಿದೆ. ಯಾರು ಬೆಳೆದಿದ್ದಾರೆ ಅಂತ ಗೊತ್ತಿಲ್ಲ. ಕೆನಿ ಮತ್ತೆ ಜಿಮ್ ಇಬ್ರು ಬೇಗ ತರಕಾರಿಗಳನ್ನ ತುಂಬಿಕೊಂಡು ಟೌನ್ ಗೆ ಬಂದಾಗ ಕೆನಿಗೆ ತನ್ನ ತಾಯಿ ಸಾವನ್ನಪ್ಪಿರೋ ವಿಷಯ ಗೊತ್ತಾಗಿ ಇವನಿಗೆ ತುಂಬಾನೇ ದುಃಖ ಆಗುತ್ತೆ. ಇದೊಂದು ಕಡಿಮೆ ಇತ್ತು ಅಂತ ಜಿಮ್ ನ ಸಾವನ್ನಪ್ಪಿರೋ ಮಗ ಥಾಮಸ್ ಕೂಡ ಫೋನ್ ಮಾಡಿ ಇವನ ತಲೆ ತಿಂತಾ ಇದ್ದಾನೆ. ಹೀಗೆ ನಡೀತಿದ್ದಾಗ ಒಂದಿನ ಜೇಡ್, ಕೆನಿ, ಕ್ರಿಸ್ಟಿ ಮತ್ತೆ ಇನ್ನೊಂದಷ್ಟು ಜನ ಜಿಮ್ ಮತ್ತೆ ಕೆನಿಗೆ ತರಕಾರಿ ಸಿಕ್ಕಿತ್ತಲ್ಲ ಕಾಡಲ್ಲಿ, ಮತ್ತೆ ಇಲ್ಲಿಗೆ ಬಂದಿದ್ದಾರೆ ತರಕಾರಿ ಕಿತ್ಕೊಂಡು ಹೋಗೋಕೆ. ಜೇಡ್ಗೆ ಈ ಜಾಗದಲ್ಲಿ 3 ಕೆಂಪು ಬಣ್ಣದ ಬಂಡೆ ಕಲ್ಲುಗಳು ಮತ್ತೆ ಒಂದು ಕಣ್ಣು ಇಲ್ದೇ ಇರೋ ವ್ಯಕ್ತಿ ಸ್ಕಲ್ಲಿಂದ ರಕ್ತ ಕುಡಿತಿರೋ ಹಾಗೆಲ್ಲ ಕಾಣಿಸ್ತಾ ಇದೆ. ಕ್ಯಾಮ್ಡನ್ ಟೌನ್ ಅಲ್ಲಿ ಟಬಿತಾ ಹೆನ್ರಿಯ ಮನೆ ಹತ್ರ ಒಂದು ಬಾಟಲ್ ಟ್ರೀನ ನೋಡ್ತಾಳೆ. ಇದನ್ನ ಮಿರಾಂಡಾ ಮಾಡಿರೋದು. ಮಿರಾಂಡಾ ಒಬ್ಳು ಆರ್ಟಿಸ್ಟ್ ಆಗಿದ್ಲು. ತುಂಬಾನೇ ಜಾಗದಲ್ಲಿ ಆರ್ಟ್ ಗಳನ್ನ ಮಾಡಿದಳೆ. ಇದೇ ರೀತಿ ಒಂದು ಮರವನ್ನ 40 ನಿಮಿಷ ದೂರದಲ್ಲಿ ಇರೋ ಪಾರ್ಕ್ ಅಲ್ಲಿ ಮಾಡಿದ್ಲು. ಆ ಬಾಟಲ್ ಟ್ರೀ ಇಷ್ಟ ಆಗಿನೇ ತನ್ನ ಮನೆ ಹತ್ರ ಒಂದಿರ್ಲಿ ಅಂತ ಈ ಬಾಟಲ್ ಟ್ರೀ ಮಾಡಿರ್ತಾಳೆ. ಅಷ್ಟೇ ಅಲ್ಲ, ಪಾರ್ಕ್ ಅಲ್ಲಿ ಇರೋ ಬಾಟಲ್ ಟ್ರೀ ಹತ್ರನೇ ಮಿರಾಂಡಾಗೆ ಮಕ್ಕಳು ಮತ್ತೆ ಟೌನ್ ನ ದೃಶ್ಯಗಳೆಲ್ಲ ಕಾಣಿಸೋಕೆ ಶುರು ಆಗಿದ್ದು ಅಂತ ಟಬಿತಾಗೆ ಗೊತ್ತಾಗ್ತಿದ್ದಂಗೆ ಹೆನ್ರಿ
ಹೆನ್ರಿಗೆ ನನ್ನ ಆ ಪಾರ್ಕ್ ಹತ್ರ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂತಾಳೆ. ಕಾರಲ್ಲಿ ಹೋಗ್ಬೇಕಾದ್ರೆ ಮಿರಾಂಡಾಳ ಫೇವ್ರೆಟ್ ಸಾಂಗ್ ನ ಹೆನ್ರಿ ಪ್ಲೇ ಮಾಡ್ತಾರೆ. ಆಶ್ಚರ್ಯ ಏನಂದ್ರೆ ಇದೇ ಸಾಂಗ್ ಟಬಿತಾ ಮತ್ತೆ ಜಿಮ್ ನ ಫೇವ್ರೆಟ್ ಸಾಂಗ್ ಕೂಡ. ಮತ್ತೊಂದು ಶಾಕಿಂಗ್ ವಿಷಯ ಟಬಿತಾಗೆ ಗೊತ್ತಾಯ್ತು. ಕಾರಲ್ಲಿ ಶೂಲೇಸ್ ಇಂದ ಮಾಡಿರೋ ಬ್ರೇಸ್ಲೆಟ್ ಇದೆ, ಮಿರಾಂಡಾ ಹೆನ್ರಿಗೋಸ್ಕರ ಮಾಡಿರೋದು. ಇದೇ ರೀತಿ ಶೂಲೇಸ್ ಇಂದ ಬ್ರೇಸ್ಲೆಟ್ ಮಾಡಿ ಟಬಿತಾ ಜಿಮ್ಗೆ ಕೊಟ್ಟಿರ್ತಾಳೆ. ಜಿಮ್ ಜೂಲಿ ಹುಡ್ದಾಗ ಹಾಸ್ಪಿಟಲ್ ಅಲ್ಲಿ ಬ್ರೇಸ್ಲೆಟ್ ನ ಕಳ್ಕೊಂಡಿದ್ದ. ಅದೇ ರೀತಿ ಸೇಮ್ ಬ್ರೇಸ್ಲೆಟ್ ಟಬಿತಾಗೆ ಟೌನ್ ನ ಡೈನರ್ ಅಲ್ಲಿ ಸ್ಟೋರೇಜ್ ರೂಮ್ ಒಳಗೆ ಸಿಕ್ಕಿರುತ್ತೆ. ಈಗ ಇಲ್ಲಿ ಮಿರಾಂಡಾ ಮಾಡಿರೋ ಬ್ರೇಸ್ಲೆಟ್ ಬೇರೆ ಇರೋದು ನೋಡಿ ಇದೆಲ್ಲ ರಿಯಲ್ ಅಲ್ಲ, ನನ್ನ ಭ್ರಮೆ ಅಂತ ಟಬಿತಾ ಕಾರಿಂದ ಇಳಿಯೋಕೆ ನೋಡ್ತಾಳೆ. ಹೆನ್ರಿ ಇವಳನ್ನ ತಡೆಯೋಕೆ ಟ್ರೈ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ಟಬಿತಾಗೆ ಎಚ್ಚರಿಕೆ ಆದಾಗ ಆಂಬುಲೆನ್ಸ್ ಅಲ್ಲಿ ಇದ್ದರೆ ಅಕೋಸ್ಟಾ ಅನ್ನೋ ಪೊಲೀಸ್ ಆಫೀಸರ್ ಕೂಡ ಇಲ್ಲೇ ಇದ್ದಾಳೆ. ಹಾಸ್ಪಿಟಲ್ ನ ದಾರಿಯಲ್ಲೇ ರೋಡ್ ನ ಅಡ್ಡಕ್ಕೆ ಮರ ಬಿದ್ದಿದೆ. ಆಕಾಶದಲ್ಲಿ ಕಾಗೆಗಳು ಹಾರಾಡ್ತಿದ್ದಾವೆ. ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತು. ಟಬಿತಾಗೂ ಗೊತ್ತಿರೋದ್ರಿಂದ ಟೌನ್ಗೆ ಹೋದಾಗ ಎಲ್ಲಾದ್ರೂ ಸುರಕ್ಷಿತವಾಗಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ಅವರು ಟೌನ್ಗೆ ಬರೋ ಅಷ್ಟರಲ್ಲಿ ಕತ್ತಲಾಗಿದೆ. ಆಶ್ಚರ್ಯ ಪಡೋ ವಿಷಯ ಏನಂದ್ರೆ ಟಬಿತಾ ಮತ್ತೆ ಜಿಮ್ನ ಸಾವನ್ನಪ್ಪಿರೋ ಮಗ ಥಾಮಸ್ ಫೋನ್ ಮಾಡಿ ಈತನ್ಗೆ ನಮ್ಮಮ್ಮ ಆಂಬುಲೆನ್ಸ್ ಅಲ್ಲಿ ಬರ್ತಿದ್ದಾಳೆ ಅಂತ ಮೊದಲೇ ಹೇಳಿದ್ದ. ಆಂಬುಲೆನ್ಸ್ ಟೌನ್ ಒಳಗೆ ಬರ್ತಿದ್ದಂಗೆ ಬಾಯ್ಡ್, ಜಿಮ್, ರ್ಯಾಂಡಲ್ 3 ಜನ ಆಂಬುಲೆನ್ಸ್ ಹತ್ರ ಓಡ್ ಬರ್ತಾರೆ. ಇಷ್ಟೊತ್ತಿಗಾಗ್ಲೇ ಆಂಬುಲೆನ್ಸ್ ಡ್ರೈವರ್ ಮತ್ತೆ ಇನ್ನೊಬ್ಬನನ್ನ ಮಾನ್ಸ್ಟರ್ ಸಾಯಿಸಿದವೆ. ಅಕೋಸ್ಟಾ ಗಾಬರಿಯಾಗಿ ಕಾಲೋನಿ ಹೌಸ್ ಕಡೆ ಓಡ್ ಬರ್ತಾ ಇದ್ದಾಳೆ. ಹೇಗ್ ಬೇಕೋ ಹಾಗೆ ಫೈರ್ ಮಾಡ್ತಿರೋದ್ರಿಂದ ಒಂದು ಬುಲೆಟ್ ಕಾಲೋನಿ ಹೌಸ್ ನ ಒಳಗೆ ನಿಂತಿರೋ ಒಬ್ಳು ಹುಡುಗಿಗೆ ಬಿತ್ತು. ಇವಳು ಇಲ್ಲೇ ಸಾವನ್ನಪ್ತಾಳೆ. ಅಕೋಸ್ಟಾ ಕಾಲೋನಿ ಹೌಸ್ ಒಳಗೆ ಬಂದ್ರೆ ಬಾಯ್ಡ್ ಆಂಬುಲೆನ್ಸ್ ನ ಕಾಲೋನಿ ಹೌಸ್ ಹತ್ರನೇ ತಗೊಂಡ್ ಬರೋಕೆ ಡಿಸೈಡ್ ಮಾಡಿದಾಗ ಆಂಬುಲೆನ್ಸ್ ನ ಕೀ ಮಾನ್ಸ್ಟರ್ ಹತ್ರ ಇದೆ. ಹಿಂದಿನ ಸೀಸನ್ ನ ಕೊನೆಯಲ್ಲಿ ನೋಡಿದ್ವಿ, ಜೀರುಂಡೆ ಹುಡುಗಳ ರೂಪದಲ್ಲಿ ಬಂದು ಮನುಷ್ಯರನ್ನ ಕೊಲ್ತಿದ್ದ ದುಷ್ಟ ಶಕ್ತಿ ಜೂಲಿ, ಮ್ಯಾರಿಯಲ್ ಮತ್ತೆ ರ್ಯಾಂಡಲ್ ನ ಮಾರ್ಟಿನ್ ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗಿತ್ತು. ಆಗ ಬಾಯ್ಡ್ ಮ್ಯೂಸಿಕ್ ಬಾಕ್ಸ್ ನ ನಾಶ ಮಾಡಿ ಇವರನ್ನ ಕಾಪಾಡಿರ್ತಾರೆ. ಆದ್ರೆ ಈಗ್ಲೂ ರ್ಯಾಂಡಲ್ಗೆ ಜೀರುಂಡೆ ಹುಳುಗಳು ಕಾಣಿಸ್ತಾ ಇರೋದ್ರಿಂದ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ಮಾನ್ಸ್ಟರ್ ಒಂದು ಕಂಡೀಷನ್ ಮೇಲೆ ಕೀ ಕೊಡೋಕೆ ಒಪ್ಕೊಂತಾಳೆ. ಅದೇ ರ್ಯಾಂಡಲ್ ನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ. ರ್ಯಾಂಡಲ್ ನ ಬಿಡ್ಲಿಲ್ಲ ಅಂದ್ರೆ ನಾವೆಲ್ಲರೂ ಹೋಗ್ತೀವಿ, ಬೇರೆ ದಾರಿ ಇಲ್ಲ ಅಂತ ಬಾಯ್ಡ್ ಕೀ ಇಸ್ಕೊಂಡು ಆಂಬುಲೆನ್ಸ್ ಅಲ್ಲಿ ಎಲ್ಲರನ್ನ ಕಾಲೋನಿ ಹೌಸ್ ಗೆ ಕರ್ಕೊಂಡ್ ಬರ್ತಾರೆ. ಹೇಗೋ ರ್ಯಾಂಡಲ್ ನ ಮಾನ್ಸ್ಟರ್ ಸಾಯಿಸೋದಿಲ್ಲ, ಮುಖ ಪರ್ಚಿ ತುಂಬಾನೇ ಗಾಯಗೊಳಿಸಿ ಜೀವಂತವಾಗಿ ಕಾಲೋನಿ ಹೌಸ್ ಹೊರಗೆ ಬಿಟ್ಟು ಹೋಗ್ತವೆ. ಇವನನ್ನ ಪ್ರತಿ ಸಲ ನೋಡಿ ಮಾನ್ಸ್ಟರ್ಸ್ ಏನೇನ್ ಮಾಡ್ತವೆ ಅನ್ನೋದು ನೆನ್ಪಿರ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿರ್ಬೋದು ಅಂತ ಬಾಯ್ಡ್ ಗೆ ಅನಿಸ್ತಿದೆ. ಅದೇ ವಿಕ್ಟರ್ ಸ್ಯಾರಾ ಹತ್ರ ಬಂದು ಇವನು ಚಿಕ್ಕವನಿದ್ದಾಗ ನೋಡಿ ಮರ್ತೋಗಿರೋ ವಿಷಯಗಳನ್ನ ನೆನ್ಪ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕಾದ್ರೆ ಹಿಂದಿನ ಸೀಸನ್ ಅಲ್ಲಿ ಸುರಂಗದ ಒಳಗೆ ವಿಕ್ಟರ್ ಮತ್ತೆ ಟಬಿತಾ ನೋಡಿದ್ದ ಆ ವೆಂಟ್ರಿಲಕಿಸ್ಟ್ ನ ಗೊಂಬೆ ಇವನಿಗೆ ನೆನಪಾಯ್ತು. ಆ ಗೊಂಬೆ ಬೇರೆ ಯಾರ್ದು ಅಲ್ಲ, ಕ್ರಿಸ್ಟೋಫರ್ಗೆ ಸೇರಿದ್ದು. ಜೇಡ್ಗೆ ನೋಟ್ಬುಕ್ ಅಲ್ಲಿ ಫೋಟೋ ಸಿಕ್ಕಿತ್ತಲ್ಲ, ಆ ಫೋಟೋ ಅಲ್ಲಿ ಇರೋ ವ್ಯಕ್ತಿ ಕ್ರಿಸ್ಟೋಫರ್ ಅಂತ ನಮಗೆ ಗೊತ್ತಾಗಿದೆ. ಅವನಿಗೂ ಜೇಡ್ ನ ರೀತಿ ಸಿಂಬಲ್ಸ್ ಎಲ್ಲ ಕಾಣಿಸೋಕೆ ಶುರು ಆದಾಗ ಬದಲಾಗೋಕೆ ಶುರು ಆಗ್ತಾನೆ. ಮತ್ತೆ ಆಗ್ಲೇ ಟೌನ್ ನ ಜನರೆಲ್ಲ ಒಂದೇ ಸಲ ಸತ್ತೋಗಿದ್ರು, ಮಾನ್ಸ್ಟರ್ ಸಾಯಿಸಿದ್ರು ಅಂತ ಹಿಂದಿನ ಸೀಸನ್ ಅಲ್ಲಿ ಜೇಡ್ಗೆ ವಿಕ್ಟರ್ ಹೇಳಿದ್ದ. ಈ ಗೊಂಬೆ ಅವನಿಗೇನೆ ಸೇರಿದ್ದು. ಗೊಂಬೆ ಹೆಸರು ಜಾಸ್ಪರ್ ಅಂತ. ಒಂದಿನ ಚರ್ಚ್ ನ ಬೇಸ್ಮೆಂಟ್ ಅಲ್ಲಿ ಕ್ರಿಸ್ಟೋಫರ್ ಜೊತೆ ಜಾಸ್ಪರ್ ಮಾತಾಡ್ತಿರೋದು ನೋಡಿರ್ತಾನೆ. ವಿಚಿತ್ರ ಏನಂದ್ರೆ ಜಾಸ್ಪರ್ ಕೂಡ ಮಾತಾಡ್ತಾ ಇರುತ್ತೆ. ಜಾಸ್ಪರ್ ಅವತ್ತು ಈ ಟೌನ್ ಇಂದ ಜನರು ಹೇಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಕ್ರಿಸ್ಟೋಫರ್ಗೆ ಹೇಳಿರ್ತಾನೆ. ಏನ್ ಹೇಳ್ತು ಜಾಸ್ಪರ್ ಅಂತ ವಿಕ್ಟರ್ಗೆ ನೆನಪಾಗ್ತಿಲ್ಲ ಅಷ್ಟೇ. ಅದಕ್ಕೆ ಮತ್ತೆ ಸುರಂಗದ ಒಳಗೆ ಹೋಗಿ ಜಾಸ್ಪರ್ ನ ಎತ್ತಾಕೊಂಡ್ ಬರೋಕೆ ಡಿಸೈಡ್ ಮಾಡ್ತಾನೆ ವಿಕ್ಟರ್. ಮತ್ತೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ, ಹಿಂದಿನ ಸೀಸನ್ ಅಲ್ಲಿ ವಿಕ್ಟರ್ ಮರಗಳಲ್ಲಿ ಇರೋ ಎಲೆಗಳು ಉದುರುತ್ತಾ ಇರೋದನ್ನ ಗಮನಿಸಿದ್ದ. ಈಗ ಹಿಮಪಾತ ಆಗೋಕೆ ಶುರು ಆಗಿದೆ. ಈ ರೀತಿ ಕಳೆದ 40 ವರ್ಷಗಳಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಟಬಿತಾ ಟೌನ್ ಇಂದ ಹೊರಗೆ ಹೋಗಿ ವಾಪಸ್ ಬಂದಿರೋದ್ರಿಂದ ಜನರೆಲ್ಲ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದಾರೆ. ಹಾಗಾಗಿ ಬಾಯ್ಡ್, ಡಾನಾ, ಕೆನಿ ಎಲ್ಲ ಸೇರಿ ಡೈನರ್ ಅಲ್ಲಿ ಮೀಟಿಂಗ್ ಗೆ ಕರೆದಿದ್ದಾರೆ. ಟಬಿತಾ ಹೊರಗೆ ಹೋದಾಗ ಏನೆಲ್ಲ ಆಯ್ತು ಅಂತ ಹೇಳ್ತಾಳೆ. ಆದ್ರೆ ಇವರೆಲ್ಲರೂ ಹೇಳ್ತಿರೋದು ಟಬಿತಾ ಪೊಲೀಸ್ ಅವ್ರಿಗೆ ಈ ಟೌನ್ ಬಗ್ಗೆ ಹೇಳಿ ಎಲ್ಲರನ್ನ ಕಾಪಾಡಬೇಕಾಗಿತ್ತಂತೆ. ಇದ್ದ ಒಂದು ಅವಕಾಶ ಟಬಿತಾ ಮಿಸ್ ಮಾಡಿದಾಳೆ ಅಂತ ಎಲ್ಲರೂ ಕೂಗಾಡ್ತಿದ್ದಾರೆ. ಹೆನ್ರಿ ಮತ್ತೆ ಅಕೋಸ್ಟಾ ಟಬಿತಾ ನಮಗೆ ಸತ್ಯ ಹೇಳೋಕೆ ನೋಡಿದಾಗ ಅವಳ ತಲೆ ಸರಿ ಇಲ್ಲ ಅಂತ ನಾವು ಮೊದ್ಲು ಅನ್ಕೊಂಡಿದ್ವಿ. ಯಾರು ಟಬಿತಾ ಹೇಳೋದನ್ನ ನಂಬ್ತಾ ಇರ್ಲಿಲ್ಲ ಅಂದ್ರೂ ಕೇಳ್ತಿಲ್ಲ. ಹಿಂದಿನ ಸೀಸನ್ ಅಲ್ಲಿ ಎಲಿಸ್ಗೆ ಚಾಕು ಹಾಕಿದ್ದ ಡೇಲ್ ಅಂತೂ ನಾನು ಆ ಫಾರವೇ ಟ್ರೀ ಒಳಗೆ ಹೋಗಿ ಮನೆಗೆ ಹೋಗ್ತೀನಿ ಅಂತ ಹೊರಟಿದ್ದಾನೆ. ಬಾಯ್ಡ್ ಹೇಳ್ತಿದ್ದಾರೆ ನಾನು ಕೂಡ ಫಾರವೇ ಟ್ರೀ ಒಳಗೆ ಹೋಗಿ ಯಾವ್ದೋ ಬಾವಿ ಒಳಗೆ ಹೋಗಿದ್ದೆ. ಅದೇ ರೀತಿ ಈಗ್ಲೂ ಬೇರೆ ಕಡೆ ಹೋದ್ರೆ ಏನ್ ಮಾಡ್ತೀರಾ, ಹೋಗ್ಬೇಡಿ ಅಂದ್ರು ಯಾರು ಇವರ ಮಾತನ್ನ ಕೂಡ ಕೇಳಲ್ಲ. ಡೇಲ್ ಸೀದಾ ಬಾಟಲ್ ಟ್ರೀ ಹತ್ರ ಬಂದು ಟಬಿತಾ ಮತ್ತೆ ಜೇಡ್ ಮುಂದೆನೆ ಈ ಟ್ರೀ ಒಳಗೆ ಹೋಗ್ತಿದ್ದಂಗೆ ಟೆಲಿಪೋರ್ಟ್ ಆಗಿ ಲೈಟ್ ಹೌಸ್ಗೆ ಹೋಗಲ್ಲ, ಸೀದಾ ಸ್ವಿಮ್ಮಿಂಗ್ ಪೂಲ್ ನ ಗೋಡೆ ಒಳಗೆ ಪ್ರತ್ಯಕ್ಷ ಆಗ್ತಾನೆ. ಇದರಿಂದ ಒಳಗೇನೆ ಸಾವನ್ನಪ್ತಾನೆ ಡೇಲ್. ಇದನ್ನ ನೋಡ್ಕೊಂಡು ನಿಂತಿರೋ ಜನರಿಗೆ ಬಾಯ್ಡ್ ಹೇಳ್ತಾರೆ ನೆಕ್ಸ್ಟ್ ಯಾರು ಹೋಗ್ತೀರಾ ಹೋಗ್ರಪ್ಪ ಅಂತ. ಆದ್ರೆ ಯಾರು ಹೋಗೋಕೆ ತಯಾರಿಲ್ಲ. ಹಿಂದಿನ ಸೀಸನ್ ಅಲ್ಲಿ ಮತ್ತೆ ಮೊದಲನೇ ಸೀಸನ್ ನ ಕೊನೆಯಲ್ಲಿ ನಾವು ಬಾಟಲ್ ಟ್ರೀ ನ ನೋಡಿದ್ವಿ. ಆದ್ರೆ ಒಂದು ಬಾಟಲ್ ಟ್ರೀ ಅಲ್ಲ ಸ್ನೇಹಿತರೆ ಇರೋದು. ಬಾಯ್ಡ್ ಮತ್ತೆ ಸ್ಯಾರಾ ನೋಡಿದ ಬಾಟಲ್ ಟ್ರೀನೇ ಬೇರೆ. ವಿಕ್ಟರ್ ಟಬಿತಾನ ಲೈಟ್ ಹೌಸ್ ಹತ್ರ ಕಳ್ಸೋಕೆ ಕರ್ಕೊಂಡು ಹೋಗಿದ್ದ ಬಾಟಲ್
ಬಾಟಲ್ ಟ್ರೀನೇ ಬೇರೆ ಅನ್ನೋದು ಈಗ ನಮ್ಗೆ ಗೊತ್ತಾಗುತ್ತೆ. ಜೇಡ್ ಹಿಂದಿನ ಸೀಸನ್ ನ ಕೊನೆಯಲ್ಲಿ ಮಾನ್ಸ್ಟರ್ಸ್ ಇರೋ ಸುರಂಗದ ಒಳಗೆ ಹೋಗಿದ್ದ ಟಬಿತಾಗೆ ಕಾಣಿಸ್ತಿರೋ ಮಕ್ಕಳ ಆತ್ಮ ಇವನ ಸುತ್ತ ಕಲ್ಲಿನ ಮೇಲೆ ಮಲಗಿ ಅಂಕುಹಿ ಅನ್ನೋ ಪದವನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಮೇಲೆ ಮರದ ಬೇರುಗಳಿಂದ ಆಗಿರೋ ಆ ವಿಚಿತ್ರವಾದ ಸಿಂಬಲ್ ನ ಜೇಡ್ ಮತ್ತೆ ನೋಡಿರ್ತಾನೆ. ಹಾಗಾಗಿ ಇವನು ತುಂಬಾನೇ ತಲೆ ಕೆಡಿಸ್ಕೊಂಡು ಈ ಜಾಗದಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನೋಡ್ತಿದ್ರು, ಏನು ಅರ್ಥ ಆಗ್ತಿಲ್ಲ. ಈಗ ಬಾಟಲ್ ಟ್ರೀಗೆ ನೇತ್ ಹಾಕಿರೋ ಬಾಟಲ್ ಗಳನ್ನ ಇಳಿಸ್ಕೊಂಡು ಒಳಗಿರೋ ಚೀಟಿಗಳನ್ನ ತೆಕ್ಕೊಂಡು ನೋಡಿದಾಗ ಎಲ್ಲಾ ಚೀಟಿಯಲ್ಲೂ ನಂಬರ್ಸೇ ಬರ್ದಿದೆ. ಬಾಯ್ಡ್ ಮತ್ತೆ ಸ್ಯಾರಾ ಒಂದು ಬಾಟಲ್ ಇಂದ ಚೀಟಿಯನ್ನ ತೆಗೆದಾಗ 1864 ಅನ್ನೋ ನಂಬರ್ ಬರ್ದಿತ್ತು. ಈಗ ಇದೇ ರೀತಿ ಬೇರೆ ಬೇರೆ ನಂಬರ್ಸ್ ಇರೋದು ನೋಡಿ ಜೇಡ್ಗೆ ಇದು ಡೇಟ್ಸೇ ಇರ್ಬೋದು ಅಂತ ಅನಿಸ್ತಾ ಇದೆ. ಇನ್ನ ವಿಕ್ಟರ್ ಕೊನೆಗೂ ತನ್ನ ತಂದೆ ಹೆನ್ರಿನ ಭೇಟಿಯಾದ 40 ವರ್ಷಗಳ ನಂತರ ಅಪ್ಪ ಮಗ ಇಬ್ರು ಒಂದಾಗ್ತಾರೆ. ಹೆನ್ರಿ ಒಂದು ವಿಷಯ ಗಮನಿಸೋದೇನಂದ್ರೆ ಈ ಟೌನ್ ಅಲ್ಲಿ ಮೋಟೆಲ್ ನ ಬೋರ್ಡ್ ಇದೆ, ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಆದ್ರೆ ಮೋಟೆಲ್ಲೇ ಇಲ್ಲ. ಮೋಟೆಲ್ ಅಂದ್ರೆ ಹೋಟೆಲ್ ತರಾನೇ ರೋಡ್ ಸೈಡ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಟ್ರಾವೆಲ್ ಮಾಡೋರು ಇಲ್ಲಿ ಉಳ್ಕೊಳ್ಳೋಕೆ ಅಂತ ಬರ್ತಾರೆ, ಆದ್ರೆ ಇಲ್ಲಿ ಮೋಟೆಲ್ಲೇ ಇಲ್ಲ. ವಿಕ್ಟರ್ ಹೆನ್ರಿನ ಕರ್ಕೊಂಡು ಸುರಂಗಕ್ಕೆ ಬರ್ತಾನೆ ಜಾಸ್ಪರ್ ನ ಹುಡ್ಕೋಕೆ. ಕೊನೆಗೂ ಇವನಿಗೆ ಜಾಸ್ಪರ್ ಸಿಕ್ತು. ಆದರೆ ಹೆನ್ರಿ ಮಿರಾಂಡಾಳ ಬಟ್ಟೆಯನ್ನ ನೋಡಿ ಶಬ್ದ ಮಾಡಿದಾಗ ಇಲ್ಲಿರೋ ಮಾನ್ಸ್ಟರ್ಸ್ ಎಚ್ಚರಗೊಳ್ತವೆ. ಪದೇ ಪದೇ ಇಲ್ಲಿಗೆ ಬರ್ತಿದ್ರೆ ನಿನ್ನನ್ನ ಕೂಡ ಇಲ್ಲೇ ಉಳಿಸ್ಕೋಬೇಕಾಗುತ್ತೆ ಅಂತ ಒಬ್ಳು ಮಹಿಳೆ ವಿಕ್ಟರ್ಗೆ ಹೇಳ್ತಾಳೆ. ಇದರಿಂದ ತಕ್ಷಣ ಇವರು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ವಿಕ್ಟರ್ ಜಾಸ್ಪರ್ ನ ಏನೋ ತಗೊಂಡ್ ಬಂದ, ಆದ್ರೆ ಈ ಗೊಂಬೆ ಹೇಗ್ ಮಾತಾಡುತ್ತೆ ಅಂತ ಹೆನ್ರಿಗೆ ಗೊತ್ತಾಗ್ತಿಲ್ಲ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿ ಪ್ರೆಗ್ನೆಂಟ್ ಇರೋ ಫಾತಿಮಾಗೆ ಊಟ ತಿಂಡಿ ಏನು ಸೇರ್ತಿಲ್ಲ. 3 ಹೊತ್ತು ಬಾತ್ರೂಮ್ ಅಲ್ಲೇ ಇರ್ತಾಳೆ, ಅಷ್ಟು ವಾಂತಿ ಆಗ್ತಿದೆ. ಹಲ್ಲುಗಳು ಒಂದೊಂದಾಗೆ ಉದುರುತ್ತಾ ಇದ್ದಾವೆ. ಜೊತೆಗೆ ಕೊಳ್ತೋಗಿರೋ ತರಕಾರಿ ಬಿಸಾಕಿರ್ತಾರಲ್ಲ, ಅಲ್ಲಿಗೆ ಹೋಗಿ ಕದ್ದು ಮುಚ್ಚಿ ಕೊಳ್ತೋಗಿರೋ ತರಕಾರಿ ತಿನ್ನೋದಷ್ಟೇ ಅಲ್ಲ, ಹಸಿ ಮಾಂಸ ಮತ್ತೆ ಅಕೋಷ್ಟ ಶೂಟ್ ಮಾಡಿದ್ದ ಹುಡುಗಿ ಸಾವನ್ನಪ್ಪಿದ್ಲಲ್ಲ, ಅವಳ ದೇಹದಿಂದ ಬರ್ತಿರೋ ರಕ್ತ ನೆಕ್ಕೊಂತಾ ಇದ್ದಾಳೆ. ಈ ವಿಷಯ ಎಲಿಸ್ಗೆ ಗೊತ್ತಾಗಿ ಟೆನ್ಷನ್ ಆಗಿದ್ದಾನೆ. ಹೇಗೋ ಟಬಿತಾ ಬಂದ ಆಂಬುಲೆನ್ಸ್ ಅಲ್ಲಿ ಅಲ್ಟ್ರಾಸೌಂಡ್ ಮಷೀನ್ ಇತ್ತು. ಅದರ ಸಹಾಯದಿಂದ ಕ್ರಿಸ್ಟಿ ಮತ್ತೆ ಮ್ಯಾರಿಯಲ್ ಸ್ಕ್ಯಾನ್ ಮಾಡಿ ನೋಡಿದಾಗ ಫಾತಿಮಾ ಪ್ರೆಗ್ನೆಂಟೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಫಾತಿಮಾಗೆ ತನ್ನೊಳಗೆ ಏನೋ ಬೆಳೀತಾ ಇರೋ ಫೀಲ್ ಆಗ್ತಿದೆ. ಇದ್ರ ಜೊತೆಗೆ ಎಲ್ಜಿನ್ಗೆ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಹಳೆ ಕ್ಯಾಮ್ರಾ ಸಿಕ್ಕಿದೆ ಅಂತ ಫೋಟೋ ತೆಕ್ಕೊಂಡು ಓಡಾಡ್ತಿದ್ದಾನೆ. ಜೊತೆಗೆ ಇವನಿಗೆ ಹಿಂದಿನ ಸೀಸನ್ ಅಲ್ಲಿ ಕಾಣಿಸ್ಕೊಂಡಿದ್ದ ಆ ಭಯಾನಕ ಮಹಿಳೆ ಈಗ್ಲೂ ಅವಾಗವಾಗ ಕಾಣಿಸ್ಕೊಂಡು ನನಗೆ ನೀನು ಸಹಾಯ ಮಾಡಿದ್ರೆ ನೀವೆಲ್ಲರೂ ಮನೆಗೆ ಹೋಗೋಕೆ ನಾನು ಸಹಾಯ ಮಾಡ್ತೀನಿ ಅಂತ ಎಲ್ಜಿನ್ ತಲೆ ಕೆಡಿಸ್ತಾ ಇದ್ದಾಳೆ. ಈ ಮಹಿಳೆ ಯಾರು ಅಂತ ಗೊತ್ತಿಲ್ಲ ಸ್ನೇಹಿತರೆ, ಆದ್ರೆ ಜಾಪನೀಸ್ ಬಟ್ಟೆ ಆಗಿರೋ ಕಿಮೋನೋ ಹಾಕಿರೋದ್ರಿಂದ ಕಿಮೋನೋ ಲೇಡಿ ಅಂತಾನೆ ಕರೆಯೋಣ. ಕಿಮೋನೋ ಲೇಡಿ ಹೇಳ್ತಿರೋದು ನಿಜ ಅನ್ಕೊಂಡು ಅವಳು ಹೇಳ್ತಿರೋದನ್ನೆಲ್ಲ ಮಾಡೋಕೆ ಎಲ್ಜಿನ್ ನಿರ್ಧಾರ ಮಾಡ್ತಾನೆ. ಇವನು ಏನ್ ಮಾಡ್ಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಫೋಟೋ ಮುಖಾಂತರ ಬರ್ತಾ ಇದೆ. ಫಾತಿಮಾ ಪ್ರೆಗ್ನೆಂಟ್ ಇರೋದಂತೂ ನಿಜ, ಅವಳ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ. ಹಾಗಾಗಿ ಡೆಲಿವರಿಗೆ ರೂಟ್ ಸೆಲ್ಲರ್ ಅಲ್ಲಿ ಒಂದು ಸೀಕ್ರೆಟ್ ರೂಮ್ ಒಳಗೆ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಎಲ್ಜಿನ್. ಅಲ್ಟ್ರಾಸೌಂಡ್ ಅಲ್ಲಿ ಮಗು ಕಾಣಿಸ್ದಿರೋದಕ್ಕೆ ಕಾರಣ ಫಾತಿಮಾಳ ಒಳಗೆ ಬೆಳೀತಾ ಇರೋದು ಮನುಷ್ಯರ ಮಗುನೇ ಅಲ್ಲ. ಫಾತಿಮಾ ಕೊಳ್ತಿರೋ ತರಕಾರಿ ಕದ್ದು ಮುಚ್ಚಿ ತಿನ್ಬೇಕಾದ್ರೆ ಟಿಲ್ಲಿ ಅನ್ನೋ ವಯಸ್ಸಾದ ಮಹಿಳೆ ತಡೆಯೋಕೆ ಬರ್ತಿದ್ದಂಗೆ ಫಾತಿಮಾ ಟಿಲ್ಲಿನ ಸಾಯಿಸೇ ಬಿಡ್ತಾಳೆ. ಯಾಕೆ ಹೀಗ್ ಮಾಡಿದ್ಲು ಅಂತ ಫಾತಿಮಾಗೆನೆ ಗೊತ್ತಾಗಲ್ಲ. ಇದನ್ನ ನೋಡಿದ ಎಲಿಸ್ ತಕ್ಷಣ ಅವಳನ್ನ ಕಾಡಿನಲ್ಲಿ ಇರೋ ಶೆಡ್ಗೆ ಕರ್ಕೊಂಡು ಹೋಗಿ ಬಾಯ್ಡ್ಗೆ ನಡೆದ ವಿಷಯ ಎಲ್ಲ ಹೇಳ್ತಾನೆ. ಫಾತಿಮಾ ಇಲ್ಲೇ ಇರ್ಲಿ, ಸತ್ಯ ಯಾರಿಗೂ ಹೇಳೋದು ಬೇಡ, ಏನ್ ಮಾಡೋದು ಯೋಚನೆ ಮಾಡೋಣ ಅಂತ ಬಾಯ್ಡ್ ಎಲಿಸ್ಗೆ ಹೇಳಿ ಟೌನ್ಗೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಜೇಡ್ ತರಕಾರಿ ಸಿಕ್ಕಿರೋ ಜಾಗದಲ್ಲಿ ನೆಲಕ್ಕೆ ನೆಟ್ಟಿರೋ ಭಯಾನಕ ಗೊಂಬೆಗಳನ್ನ ನೋಡಿದ್ನಲ್ಲ, ಅದನ್ನ ಸ್ಕೆಚ್ ಮಾಡಿದಾನೆ. ಈ ಸ್ಕೆಚ್ ನ ನೋಡಿದ ಟಬಿತಾಗೆ ಇವಳು ಚಿಕ್ಕವಳಿದ್ದಾಗ ಪದೇ ಪದೇ ಬರ್ತಿದ್ದ ಆ ಒಂದು ಕನಸು ನೆನ್ಪಾಯ್ತು. ಟಬಿತಾ ಚಿಕ್ಕವಳಿದ್ದಾಗ ಆಟ ಆಡ್ತಾ ಆ ವೂಡು ಡಾಲ್ ನ ರೀತಿ ಇರೋ ಗೊಂಬೆಗಳ ಹತ್ರ ಹೋಗಿರ್ತಾಳೆ. ಆಮೇಲೆ ಜೇಡ್ ನೋಡಿದ 3 ಕೆಂಪು ಕಲ್ಲುಗಳ ಹಿಂದೆ ಟಬಿತಾ ಬಚ್ಚಿಡ್ಕೊಂಡಿದ್ದಾಗ ಯಾರೋ ಇವಳ ಮೇಲೆ ದಾಳಿ ಮಾಡೋಕೆ ಬರ್ತಿದ್ದಂಗೆ ಪ್ರತಿ ಸಲ ನಿದ್ದೆಯಿಂದ ಎಚ್ಚರಿಕೆ ಆಗ್ತಾ ಇರುತ್ತೆ. ಅಂದ್ರೆ ಟಬಿತಾ ಚಿಕ್ಕವಳಿದಾಗ್ಲೇ ಈ ಜಾಗವನ್ನ ಕನ್ಸಲ್ಲಿ ನೋಡಿರ್ತಾಳೆ. ವಿಕ್ಟರ್ ಮತ್ತೆ ಸಾರಾ ಹತ್ರ ಬಂದು ಜಾಸ್ಪರ್ ಕ್ರಿಸ್ಟೋಫರ್ಗೆ ಏನ್ ಹೇಳ್ತು ಅಂತ ನೆನ್ಪು ಮಾಡ್ಕೊಳ್ಳೋಕೆ ನೋಡ್ತಿದ್ದಾನೆ. ಆದ್ರೆ ನೆನ್ಪಾಗ್ತಿಲ್ಲ ಅಂತ ಹುಚ್ಚನ ರೀತಿ ಆಡ್ತಿರೋದ್ರಿಂದ ಸಾರಾ ಹೋಗಿ ಟಬಿತಾಳನ್ನ ಕರ್ಕೊಂಡ್ ಬರ್ತಾಳೆ. ಟಬಿತಾ ವಿಕ್ಟರ್ನ ತಾಯಿಯ ರೀತಿ ಸಮಾಧಾನ ಮಾಡಿ ಅವತ್ತಿನ ವಾತಾವರಣ ಹೇಗಿತ್ತು, ನೀನೇನ್ ಮಾಡ್ತಿದ್ದೆ ಅಂತೆಲ್ಲ ಕೇಳಿದಾಗ ಈಗ ವಿಕ್ಟರ್ಗೆ ಒಂದೊಂದೇ ನೆನ್ಪಾಗೋಕೆ ಶುರು ಆಯ್ತು. ತನ್ನ ತಂಗಿ ಎಲೋಯಿಸ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ಬೇಕಾದ್ರೆ ಅವಳನ್ನ ಹುಡ್ಕೊಂಡು ಚರ್ಚ್ ನ ಬೇಸ್ಮೆಂಟ್ ಗೆ ಬಂದಾಗ ಜಾಸ್ಪರ್ ಅಲ್ಲ, ಬಿಳಿ ಬಟ್ಟೆ ಹಾಕಿರೋ ಹುಡುಗ ಈ ಜಾಗದ ಬಗ್ಗೆ ಕ್ರಿಸ್ಟೋಫರ್ಗೆ ಹೇಳ್ತಾ ಇರ್ತಾನೆ. ಏನ್ ಹೇಳ್ದ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಅಂದ್ರೆ ಅಂತ್ಯಕ್ಕೆ ಉತ್ತರ ಆರಂಭದಲ್ಲಿ ಇದೆ. ಟಬಿತಾಗೆ ಕಾಣಿಸ್ತಾ ಇರೋ ಆ ಮಕ್ಕಳು ಕತ್ತಲಲ್ಲಿ ಹುಟ್ಟಿರೋದು, ಕತ್ತಲಲ್ಲೇ ಅವರನ್ನ ಕೊಲೆ ಮಾಡಿದ್ದಾರೆ. ಮಕ್ಕಳು ಯಾರನ್ನ ನಂಬಿದ್ರೋ, ಯಾರನ್ನ ಇಷ್ಟಪಡ್ತಿದ್ರೋ ಅವರೇ ಕೊಲೆ ಮಾಡಿದ್ದಾರೆ. ಹಾಗಾಗಿ ಆ ಮಕ್ಕಳು ಕಲ್ಲಿನ ಮೇಲೆ ಮಲಗಿ ತಮ್ಮ ನಂಬಿಕೆಯನ್ನೆಲ್ಲ ಮರದ ಬೇರುಗಳಿಗೆ ಹಾಕಿ ಜೇಡ್ಗೆ ಕಾಣಿಸ್ತಾ ಇರೋ ಸಿಂಬಲ್ ನ ಸೃಷ್ಟಿ ಮಾಡಿರ್ತಾರೆ. ಆ ಬೇರುಗಳಿಂದ ಫಾರ್ವೇ ಟ್ರೀ ಸೃಷ್ಟಿ ಆಗಿರುತ್ತೆ. ಆ ಮರದ ಒಳಗೆ ಹೋಗಿ ಮಕ್ಕಳನ್ನ ಕಾಪಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಕ್ರಿಸ್ಟೋಫರ್ಗೆ ಹೇಳಿದಾಗ ಅವನು ನಂಬಿರಲ್ಲ, ಇದೆಲ್ಲ ರಿಯಲ್ ಅಲ್ಲ, ನಾನು ಮರದ
ಒಳಗೆ ಹೋಗಲ್ಲ ಅಂದಿದ್ರಿಂದ ವಿಕ್ಟರ್ ಏನೆಲ್ಲ ಕೇಳಿಸ್ಕೊಂಡ್ನೋ ಅದನ್ನ ತನ್ನ ತಾಯಿ ಮಿರಾಂಡಾಗೆ ಹೋಗಿ ಹೇಳಿರ್ತಾನೆ. ಇದೆಲ್ಲ ನೆನಪಾಗಿ ಇವನ ಕಡೆಯಿಂದಾನೆ ಮಿರಾಂಡಾ ಮತ್ತೆ ಎಲೋಯಿಸ್ ಇಬ್ರು ಸಾವನ್ನಪ್ಪಿರೋದು ಅಂತ ಅಳೋಕೆ ಶುರು ಮಾಡ್ತಾನೆ ವಿಕ್ಟರ್. ಇನ್ನ ಜೂಲಿ ಈತನ್ ಜೊತೆ ಮಾರ್ಟಿನ್ ಇದ್ದ ಜಾಗ ನಾಶ ಆಗಿದೆಯಲ್ಲ ಅಲ್ಲಿಗೆ ಬರ್ತಿದ್ದಂಗೆ ಇವಳಿಗೆ ಮಾರ್ಟಿನ್ ಇದ್ದಾಗ ಹೇಗೆ ಈ ಜಾಗ ಇತ್ತೋ ಅದೇ ರೀತಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಹೇಗೋ ಇವಳು ಸಮಯದಲ್ಲಿ ಹಿಂದಕ್ಕೆ ಬಂದಿದ್ದಾಳೆ. ಯಾವ ಸಮಯ ಅಂದ್ರೆ ಮಾರ್ಟಿನ್ ಇದ್ದಾನೆ, ಬಾಯ್ಡ್ ಬಾವಿ ಒಳಗೆ ಇದ್ದಾನೆ. ಮಾರ್ಟಿನ್ ಜೂಲಿಗೆ ಆ ಹಗ್ಗವನ್ನ ಸ್ವಲ್ಪ ಬಾವಿ ಒಳಗೆ ಹಾಕಮ್ಮ ಅಂತ ಹೇಳಿದಾಗ ಜೂಲಿ ಹಗ್ಗ ಬಾವಿ ಒಳಗೆ ಹಾಕ್ತಾಳೆ. ಈ ಜಾಗ ಸರಿ ಇಲ್ಲ, ಅವರು ಬರೋಷ್ಟ್ರಲ್ಲಿ ಇಲ್ಲಿಂದ ಹೋಗುವಂತ ಮಾರ್ಟಿನ್ ಜೂಲಿನ ಕಳಿಸ್ತಾನೆ. ಅಂದ್ರೆ ಬಾಯ್ಡ್ ಜೊತೆಗೆ ನಮಿಗೂ ಕನ್ಫ್ಯೂಷನ್ ಇತ್ತು, ಮಾರ್ಟಿನ್ಗೆ ಚೈನ್ ಹಾಕಿ ಕಟ್ ಹಾಕಿದ್ರೆ ಹಗ್ಗ ಯಾರು ಬಿಸಾಕಿದ್ರು ಅಂತ. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ಭವಿಷ್ಯದಿಂದ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದಕ್ಕೆ ಬಂದಿದ್ದ ಜೂಲಿ ಹಗ್ಗವನ್ನ ಬಿಸಾಕಿರೋದು. ಇಲ್ಲಿಂದ ಜೂಲಿ ಸುರಂಗಕ್ಕೆ ಬರ್ತಾಳೆ. ಟಬಿತಾ ಮತ್ತೆ ವಿಕ್ಟರ್ ಸುರಂಗದ ಒಳಗೆ ಮಾತಾಡ್ತಿರೋದು, ಮಕ್ಕಳು ಅಂಕುಹಿ ಅಂತ ಹೇಳ್ತಿರೋದು ಎಲ್ಲ ಕೇಳಿಸ್ಕೊಂತಾಳೆ. ವಿಕ್ಟರ್ ಮತ್ತೆ ಟಬಿತಾ ಹಿಂದಿನ ಸೀಸನ್ ನ ಸ್ಟಾರ್ಟಿಂಗ್ ಅಲ್ಲಿ ಸುರಂಗಕ್ಕೆ ಬಂದಿದ್ದು ಜೂಲಿ ಆ ಸಮಯಕ್ಕೆ ಹೋಗಿದ್ದಾಳೆ. ಅದೇ ಪ್ರೆಸೆಂಟ್ ಅಲ್ಲಿ ಇರೋ ಜೂಲಿ ಕೆಳಗೆ ಬಿದ್ದು ಒದ್ದಾಡ್ತಿರೋದು ನೋಡಿ ಈತನ್ ಕೆನಿ ಮತ್ತೆ ಅಕೋಸ್ಟಾನ ಸಹಾಯಕ್ಕೆ ಕರ್ಕೊಂಡ್ ಬರ್ತಾನೆ. ಇವರಿಬ್ರು ಜೂಲಿನ ಈ ಜಾಗದಿಂದ ಹೊರಗೆ ಎತ್ಕೊಂಡು ಹೋಗ್ತಿದ್ದಂಗೆ ಇವಳಿಗೆ ಪ್ರಜ್ಞೆ ಬರುತ್ತೆ. ಎಲ್ಜಿನ್ ಕಾಡಲ್ಲಿ ಶೆಡ್ ಒಳಗೆ ಇರೋ ಫಾತಿಮಾಳನ್ನ ಎಲಿಸ್ ಕರ್ಕೊಂಡ್ ಬರೋಕೆ ಹೇಳಿದಾನೆ ಅಂತ ಸುಳ್ಳು ಹೇಳಿ ರೂಟ್ ಸೆಲ್ಲಾರ್ನ ಸೀಕ್ರೆಟ್ ರೂಮ್ ಗೆ ಕರ್ಕೊಂಡ್ ಬಂದು ಕೂಡ ಹಾಕ್ತಾನೆ. ಇವಳಿಗೆ ಹುಟ್ಟೋ ಮಗು ಈ ಜಾಗದಿಂದ ಎಲ್ಲರನ್ನ ಹೊರಗೆ ಕರ್ಕೊಂಡು ಹೋಗೋಕೆ ಬಾಯ್ಡ್ ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾನೆ. ಫಾತಿಮಾದೆಲ್ಲ ಸುಳ್ಳು, ಈ ಜಾಗ ಸ್ಯಾರಾಗೂ ಇದೇ ರೀತಿ ಹೇಳ್ತಾ ಇದ್ದಿದ್ದು ಅಂದ್ರು ಎಲ್ಜಿನ್ ಕೇಳ್ತಾ ಇಲ್ಲ. ಬಾಯ್ಡ್ ಮತ್ತೆ ಎಲಿಸ್ ಶೆಡ್ ಹತ್ರ ಬಂದಾಗ ಫಾತಿಮಾ ಇಲ್ದೇ ಇರೋದು ನೋಡಿ ಎಲ್ಲಾ ಕಡೆ ಹುಡ್ಕಾಡ್ಬೇಕಾದ್ರೆ ಬಾಯ್ಡ್ ನ ಕಾಲು ಇದ್ದಕ್ಕಿದ್ದಂಗೆ ಫ್ರೀಸ್ ಆಗೋಗುತ್ತೆ. ಓಡಾಡೋಕ್ಕೂ ಆಗಲ್ಲ. ಕಾರಣ ತಮ್ಮ ಕೈಯಲ್ಲಿ ಇದ್ದ ಹುಳುಗಳನ್ನ ಮಾನ್ಸ್ಟರ್ ಗೆ ಟ್ರಾನ್ಸ್ಫರ್ ಮಾಡ್ದಾಗ್ಲಿಂದ ಪಾರ್ಕಿನ್ಸನ್ಸ್ ಕಾಯಿಲೆಯ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಮತ್ತೆ ಕೈ ಶೇಕ್ ಆಗೋಕೆ ಶುರು ಆಗಿದೆ. ಈಗ ಕಾಲು ಫ್ರೀಸ್ ಆಗ್ತಿದೆ. ವಿಕ್ಟರ್ ಏನೇ ನೆನ್ಪ್ ಮಾಡ್ಕೊಂಡ್ರು ಈ ಜಾಗದಿಂದ ಎಸ್ಕೇಪ್ ಆಗೋಕೆ ದಾರಿ ಸಿಗ್ಲಿಲ್ಲ ಅಂತ ಫುಲ್ ಫ್ರಸ್ಟ್ರೇಟ್ ಆಗಿ ಕೊಡಲಿ ಎತ್ಕೊಂಡ್ ಬಂದು ಫಾರ್ವೆಟ್ರಿನ ಕಟ್ ಮಾಡೋಕೆ ನೋಡಿದಾಗ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬಂದು ಆ ಮರ ಇರೋದು ತುಂಬಾನೇ ಮುಖ್ಯ, ಕಟ್ ಮಾಡಬೇಡ ಅಂತಾನೆ. ವಿಕ್ಟರ್ ಇದ್ದವನು ನೀನು ನನ್ನ ಫ್ರೆಂಡ್ ಅಲ್ವಾ, ಜನರನ್ನ ಕಾಪಾಡೋದು ಹೇಗೆ ಡೈರೆಕ್ಟ್ ಆಗಿ ಹೇಳು ಮತ್ತೆ ಅಂತ ಕೇಳ್ತಾನೆ. ಇದಕ್ಕೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ನಾನು ಕ್ರಿಸ್ಟೋಫರ್ಗೆ ಎಲ್ಲ ಅರ್ಥ ಮಾಡ್ಸೋಕೆ ನೋಡ್ದೆ, ಆದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ, ನೀವೇ ಅರ್ಥ ಮಾಡ್ಕೊಂಡ್ರೇನೆ ಸರಿ ಹೋಗೋದು ಅಂತ ಹೇಳಿ ಹೋಗ್ತಾನೆ. ಟಬಿತಾಗೆ ಮತ್ತೆ ಒಬ್ಳು ಹುಡುಗಿಯ ಆತ್ಮ ಕಾಣಿಸ್ಕೊಳ್ಳುತ್ತೆ. ಅವಳು ಟಬಿತಾಳನ್ನ ರೂಟ್ ಸೆಲ್ಲರ್ ಹತ್ರ ಕರ್ಕೊಂಡ್ ಬರ್ತಾಳೆ. ರೂಟ್ ಸೆಲ್ಲರ್ ಅಲ್ಲೇ ವಿಕ್ಟರ್ ಇರೋದು ನೋಡಿ ಇವನನ್ನ ತಪ್ಕೊಂಡು ಸಮಾಧಾನ ಮಾಡ್ಬೇಕಾದ್ರೆ ಟಬಿತಾಗೆ ಇವಳೇ ಮಿರಾಂಡಾ ಅನ್ನೋ ಹಾಗೆ ಎಲ್ಲ ನೆನಪಾಗ್ತಾ ಇದೆ. ವಿಕ್ಟರ್ ಮತ್ತೆ ಎಲೋಯಿಸ್ ನ ಈ ರೂಟ್ ಸೆಲ್ಲರ್ ಅಲ್ಲಿ ಬಿಟ್ಟು ಫಾರ್ವೆಟ್ರಿ ಹತ್ರ ಹೊರಟಾಗ ಬಾಯ್ಡ್ ಸಾಯಿಸಿದ್ದ ಮಾನ್ಸ್ಟರ್ ಮಿರಾಂಡಾ ಮೇಲೆ ಓಡ್ ಬಂದು ದಾಳಿ ಮಾಡಿರುತ್ತೆ. ಈ ಸೀರೀಸ್ ಅಲ್ಲಿ ಮೊದಲನೇ ಬಾರಿ ಒಂದು ಮಾನ್ಸ್ಟರ್ ಓಡೋದನ್ನ ನಾವು ನೋಡೋದು. ಮಾನ್ಸ್ಟರೇ ಗಾಬರಿಯಾಗಿ ಓಡ್ ಬಂದಿದ್ದು ನೋಡಿದ್ರೆ ಮಿರಾಂಡಾ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಪಡ್ಕೊಳ್ಳೋದಕ್ಕೆ ಇನ್ನೇನು ಹತ್ರ ಇದ್ಲು ಅನ್ಸುತ್ತೆ. ಬಾಯ್ಡ್ ಮತ್ತೆ ಎಲಿಸ್ ಹತ್ರ ಸ್ಯಾರಾ ಬಂದು ತನಿಗೆ ಮತ್ತೆ ಕೇಳಿಸ್ತಾ ಇರೋ ವಾಯ್ಸ್ ಬಗ್ಗೆ ಹೇಳ್ತಾಳೆ. ಅದೇ ಫಾತಿಮಾನ ಯಾರೋ ಕರ್ಕೊಂಡು ಹೋಗಿದ್ದಾರೆ, ಇವರೆಲ್ಲ ಅವಳನ್ನ ಹುಡ್ಕೋಷ್ಟ್ರಲ್ಲಿ ತಡ ಆಗುತ್ತೆ ಅಂತ ನಗಾಡೋ ಶಬ್ದ ಸ್ಯಾರಾಗೆ ಕೇಳಿಸಿದೆ. ಅದಕ್ಕೆ ಡಾನ್ ಆಗೆ ಫಾತಿಮಾನೆ ಕೊಲೆ ಮಾಡಿರೋದು ಅಂತ ಸತ್ಯ ಹೇಳಿ ಬೇರೆ ಯಾರಿಗೂ ಈ ವಿಷಯ ಹೇಳದೆ ಟೌನ್ ನ ಜನರ ಸಹಾಯದಿಂದ ಎಲ್ಲಾ ಕಡೆ ಫಾತಿಮಾಳನ್ನ ಹುಡ್ಕೋಕೆ ಶುರು ಮಾಡಿದಾಗ ಎಲ್ಜಿನ್ ಎಲಿಸ್ ಹತ್ರ ಮಾತಾಡ್ತಿರೋದು ನೋಡಿನೇ ಫಾತಿಮಾ ಬಗ್ಗೆ ಎಲ್ಜಿನ್ಗೆ ಗೊತ್ತಿದೆ ಅಂತ ಎಲ್ಲಿಸ್ಗೆ ಗೊತ್ತಾಯ್ತು. ಅದಕ್ಕೆ ಡಾನಾ, ಕೆನಿ, ಸ್ಯಾರಾ ಮತ್ತೆ ಬಾಯ್ಡ್ ಎಲ್ಲರೂ ಸೇರಿ ಎಲ್ಜಿನ್ಗೆ ಫಾತಿಮಾ ಎಲ್ಲಿದ್ದಾಳೆ ಅಂತ ಕೇಳಿದ್ರು ಹೇಳಲ್ಲ. ಕೊನೆಗೆ ಸ್ಯಾರಾ ಸ್ಕ್ರೂ ಡ್ರೈವರ್ ಇಂದ ಎಲ್ಜಿನ್ ಒಂದು ಕಣ್ಣನ್ನ ಕಿತ್ತಾಕ್ಬಿಡ್ತಾಳೆ. ಈಗ ಎಲ್ಜಿನ್ ರೂಟ್ ಸೆಲ್ಲರ್ ಅಲ್ಲಿ ಫಾತಿಮಾ ಇರೋ ವಿಷಯ ಹೇಳ್ದ. ಆದ್ರೆ ಎಲ್ಲರೂ ರೂಟ್ ಸೆಲ್ಲರ್ ಅಲ್ಲಿ ಇರೋ ಆ ಸೀಕ್ರೆಟ್ ರೂಮ್ ಗೆ ಬರೋಷ್ಟ್ರಲ್ಲಿ ಫಾತಿಮಾಗೆ ಕಿಮೋನೋ ಲೇಡಿನೇ ಆಗ್ಲೇ ಡೆಲಿವರಿ ಮಾಡಿಸಿ ಇಲ್ಲೇರೋ ಡೋರ್ ಇಂದ ಕೆಳಗೆ ಸುರಂಗದ ಒಳಗೆ ಮಗುವನ್ನ ತಗೊಂಡ್ ಹೋಗಿದ್ದಾಳೆ. ಫಾತಿಮಾ ಹೇಳ್ತಾಳೆ, ನಾನು ಆ ಮಾನ್ಸ್ಟರ್ ಯಾರು ಅಂತ ಕಣ್ಣಾರೆ ನೋಡ್ದೆ. ಅವರು ಮಾನ್ಸ್ಟರ್ಸ್ ಮನುಷ್ಯರ ರೂಪದಲ್ಲಿ ಬರ್ತಿರೋದಲ್ಲ, ಅವರು ಮನುಷ್ಯರೇ ಆಗಿದ್ದಾರೆ. ತಮ್ಮ ಸ್ವಂತ ಮಕ್ಕಳನ್ನ ಒಂದು ದುಷ್ಟಶಕ್ತಿಗೋಸ್ಕರ ಬಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ದುಷ್ಟಶಕ್ತಿ ಎಲ್ಲರಿಗೂ ಸಾವೇ ಇಲ್ದಂಗೆ ಮಾಡಿದೆ. ಅವರು ಅಮರತ್ವವನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಈ ವರದ ಜೊತೆ ಅವರಿಗೆ ಬಂದಿರೋ ಶಾಪ ಮಾನ್ಸ್ಟರ್ಸ್ ಆಗಿ ಬದುಕೋದು ಅಂತ ಹೇಳ್ತಾಳೆ. ಹಾಗಾದ್ರೆ ಬಾಯ್ಡ್ ಒಂದು ಮಾನ್ಸ್ಟರ್ ನ ಸಾಯಿಸಿದ್ರಲ್ಲ ಅಂತ ಅನ್ಕೊಂಡ್ರ ಸ್ನೇಹಿತರೆ, ಅವನ ಕತೆ ಏನಾಯ್ತು ಅಂತ ಈಗ ನೋಡ್ತೀವಿ. ಬಾಯ್ಡ್ ಕಿಮೋನೋ ಲೇಡಿನ ಫಾಲೋ ಮಾಡ್ಕೊಂಡು ಸುರಂಗಕ್ಕೆ ಬಂದಾಗ ನೋಡ್ತಾರೆ ಫಾತಿಮಾಳ ಮಗು ಇದ್ದಕ್ಕಿದ್ದಂಗೆ ಕ್ಷಣದಲ್ಲಿ ಫುಲ್ ಸೈಜ್ ಮನುಷ್ಯ ಆಗಿ ಎದ್ದು ನಿಂತ್ಕೊಂತಾನೆ. ಈ ಮಾನ್ಸ್ಟರ್ ಬೇರೆ ಯಾರು ಅಲ್ಲ, ಬಾಯ್ಡ್ ಸಾಯಿಸಿದ್ದ ಮಾನ್ಸ್ಟರ್ ಮತ್ತೆ ಹುಟ್ಟಿ ಬಂದಿರೋದು. ಇನ್ನೊಂದ್ ಕಡೆ ಜೇಡ್ ಆ ಬಾಟಲ್ ಟ್ರೀ ಅಲ್ಲಿ ಇದ್ದ ನಂಬರ್ ಏನು ಅಂತ ತಲೆ ಕೆಡ್ಸ್ಕೊಂಡ್ ಕೂತಿದ್ದಾನೆ. ಟಬಿತಾ ಈತನ್ ಅಷ್ಟೇ ಅಲ್ಲ, ಬಾಯ್ಡ್ ನು ಕರೆದು ನಂಬರ್ಸ್ ನ ತೋರಿಸಿದ್ದ. ಯಾರಿಗೂ ಈ ನಂಬರ್ಸ್ ಏನು ಅಂತ ಅರ್ಥ ಆಗಿರಲ್ಲ. ಆದ್ರೆ ಜಿಮ್ಗೆ ಈ ನಂಬರ್ಸ್ ಬಗ್ಗೆ ಹೇಳ್ತಿದ್ದಂಗೆ ಈ ನಂಬರ್ಸ್ ಮ್ಯೂಸಿಕ್ ಸ್ಕೇಲ್ ಅಲ್ಲಿ ಇರೋ 12 ನೋಟ್ಸ್ ಅಂತ ಗೊತ್ತಾಯ್ತು. ಜೇಡ್ ಹೇಗಿದ್ರು ವೈಲಿನ್ ನುಡ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೆ ಈ ಮ್ಯೂಸಿಕ್ ನೋಟ್ಸ್ ನ ಅರ್ಥ ಮಾಡ್ಕೊಂಡು ಮ್ಯೂಸಿಕ್ ನ ವೈಲಿನ್ ಅಲ್ಲಿ ನುಡಿಸಿದಾಗ ಮಕ್ಕಳ ಆತ್ಮಗಳೆಲ್ಲ ಇವರ ಹತ್ರ ಬರ್ತಾ ಇದ್ದಾವೆ. ಒಬ್ಳು ಹುಡುಗಿ ಟಬಿತಾ ಹತ್ರ ಬಂದು ಅಂಕುಹಿ ಅಂದಾಗ ಇದರ ಅರ್ಥ ರಿಮೆಂಬರ್ ಅನ್ನೋದು ಟಬಿತಾ ಮತ್ತೆ ಜೇಡ್ಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಇವರಿಗೆ ಎಲ್ಲ ನೆನಪಾಗುತ್ತೆ ಕೂಡ. ಏನಂದ್ರೆ ಜೇಡ್ ಮತ್ತೆ ಟಬಿತಾ ಬೇರೆ ಯಾರು ಅಲ್ಲ, ಪುನರ್ಜನ್ಮ ಪಡ್ಕೊಂಡ್ ಬಂದಿರೋ ಕ್ರಿಸ್ಟೋಫರ್ ಮತ್ತೆ ಮಿರಾಂಡಾ ಆಗಿದ್ದಾರೆ. ಈ ಟೌನ್ ಅಲ್ಲಿ ಟ್ರ್ಯಾಪ್ ಆಗಿರೋ ಮಕ್ಕಳ ಆತ್ಮಗಳನ್ನ ಕಾಪಾಡೋಕೆ 100 ವರ್ಷಗಳಿಂದ ಮತ್ತೆ
ಮತ್ತೆ ಬೇರೆ ಬೇರೆ ದೇಹದಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ಜನ್ಮದಲ್ಲಿ ಜೇಡ್ ಮತ್ತೆ ಟಬಿತಾ ಇಬ್ರು ಗಂಡ ಹೆಂಡತಿ ಆಗಿದ್ರು. ಆ ಭಯಾನಕ ಮಕ್ಕಳಲ್ಲಿ ಇವರ ಮಗಳು ಕೂಡ ಒಬ್ಳು. ಅದಕ್ಕೆ ಮಿರಾಂಡಾಗೆ ಏನ್ ಇಷ್ಟನೋ ಅದೇ ಟಬಿತಾಗೆ ಇಷ್ಟ ಆಗಿರುತ್ತೆ. ಮಿರಾಂಡಾ ತರ ಟಬಿತಾ ಕೂಡ ತನ್ನ ಗಂಡನಿಗೆ ಶೂ ಲೇಸ್ ಇಂದ ಬ್ರೇಸ್ಲೆಟ್ ಮಾಡಿದ್ಲು. ಪ್ರತಿ ಸಲ ಮಕ್ಕಳನ್ನ ಕಾಪಾಡೋದ್ರಲ್ಲಿ ವಿಫಲರಾಗಿ ಸಾವನ್ನಪ್ಪಿದ್ದ ನಂತರ ಮತ್ತೆ ಪುನರ್ಜನ್ಮ ಪಡ್ಕೊಂಡು ಈ ಟೌನ್ಗೆ ಬರ್ತಿರ್ತಾರೆ. ಅದೇ ರೀತಿ ಈಗ್ಲೂ ಬಂದಿದ್ದಾರೆ. ಟಬಿತಾಗೆ ಇಲ್ಲಿ ಇರೋಕಾಗ್ದೆ ಟೌನ್ಗೆ ಹೋದ್ರೆ ಇದೇನಪ್ಪ ಕತೆ ಅಂತ ಜಿಮ್ ಕಾಡಲ್ಲಿ ನಡ್ಕೊಂಡ್ ಬರ್ತಿದ್ದಾಗ ಮ್ಯಾನ್ ಇನ್ ಯೆಲ್ಲೋ ಬರ್ತಾನೆ. ಭವಿಷ್ಯದಿಂದ ಜೂಲಿನೂ ಓಡ್ ಬರ್ತಾಳೆ. ಇದೇ ಜಾಗದಲ್ಲಿ ಜಿಮ್ ಸಾಯೋದು ಅಂತ ಗೊತ್ತಾಗಿರೋದ್ರಿಂದ ನೀವೆಲ್ಲ ಸ್ವಲ್ಪ ಜಾಸ್ತಿನೇ ತಿಳ್ಕೊಳ್ಳೋಕೆ ಶುರು ಮಾಡಿದ್ದೀರಾ. ನಾನು ನಿನಗೆ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೆ ಅಂತ ಮ್ಯಾನ್ ಇನ್ ಯೆಲ್ಲೋ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಸೀಸನ್ 1 ನ ಕೊನೆಯಲ್ಲಿ ಜಿಮ್ ಜೊತೆ ರೇಡಿಯೋ ಅಲ್ಲಿ ಮಾತಾಡಿದ್ದು ಈ ಮ್ಯಾನ್ ಇನ್ ಯೆಲ್ಲೋನೇ. ಇವನು ಜಿಮ್ ನ ಕತ್ತನ್ನ ಕೈಯಿಂದನೇ ಕಿತ್ ಹಾಕಿ ಸಾಯಿಸ್ಬಿಡ್ತಾನೆ. ಇಲ್ಲೇ ಇದ್ದ ಭವಿಷ್ಯದಿಂದ ಬಂದಿರೋ ಜೂಲಿಗೆ ಇವನನ್ನ ಕಾಪಾಡೋಕೆ ಆಗೋದೇ ಇಲ್ಲ. ಸೊ ಸ್ನೇಹಿತರೆ, 3ನೇ ಸೀಸನ್ ಇಲ್ಲಿಗೆ ಮುಗಿಯುತ್ತೆ. 4ನೇ ಸೀಸನ್ ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.